ಒಂದರಿಂದ ಪಿಯು ಬಾಲಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಬಾಲಕಿಯರ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ಅಂದ್ರೆ ಬಾಲಕರಿಗೆ ಉಚಿತ ಬಸ್ ನಲ್ಲಿ ಓಡಾಡೋದಕ್ಕೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಇತ್ತಲ್ಲ, ಅದರ ಅಡಿಯಲ್ಲಿ ಬಾಲಕರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಫ್ರೀ ಬಸ್ ಬಾಲಕಿಯರಿಗೆ ಮಾತ್ರ ಇತ್ತು, ಬಾಲಕರಿಗೂ ಕೂಡ ಈಗ. ಮಕ್ಕಳ ಹಕ್ಕುಗಳ ಆಯೋಗ ಬಾಲಕಿಯರಿಗಿದೆ, ಬಾಲಕರಿಗೂ ಕೊಡಬೇಕು ಅನ್ನುವಂತ ಪತ್ರ ಬರೆದಿತ್ತು. ಇದೀಗ ಶಾಲಾ ಬಾಲಕರಿಗೆ ಉಚಿತ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ, ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಕೆಪಿಎಸ್ ಶಾಲೆಗಳಲ್ಲಿ ಓದುವ ಎಲ್ಲಾ ಮಕ್ಕಳಿಗೂ ಕೂಡ ಫ್ರೀ ಬಸ್ ದ್ವಿತೀಯ ಪಿಯುಸಿ ವರೆಗೆ ಬಾಲಕರಿಗೆ ಇನ್ನು ಮುಂದೆ ಸಿಗುತ್ತೆ. ಕೆಪಿಎಸ್ಸಿ ಸ್ಕೂಲ್ಗಳಲ್ಲಿ ಮಾತ್ರ. ಕೆಪಿಎಸ್ಸಿ ಸ್ಕೂಲ್ಗಳಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದ್ರೆ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜುಗಳಲ್ಲಿ ಓದೋರಿಗೆ ಮಾತ್ರ. ಶಾಲೆ ಮಕ್ಕಳಿಗೆ, ಬಾಲಕಿಯರಿಗೆ ಮಾತ್ರ ಇತ್ತು ಫ್ರೀ ಬಸ್ಸು. ಬಾಲಕಿಯರಿಗೆ ಅಂತ ಹೇಳಿ ಅಲ್ಲ, ಶಕ್ತಿ ಯೋಜನೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅನ್ವಯಿಸ್ತಾ ಇತ್ತು. ಶಾಲೆಗೆ ಹೋಗುವಂತ ಬಾಲಕಿಯರು ಇದರ ಅನುಕೂಲವನ್ನು ಪಡ್ಕೊಳ್ತಾ ಇದ್ರಲ್ಲ, ಮಹಿಳೆಯರು ಪಡ್ಕೊಳ್ತಾ ಇದ್ರು. ಇನ್ನು ಮುಂದೆ ಬಾಲಕರು ಕೂಡ ಸೆಕೆಂಡ್ ಪಿಯುಸಿ ವರೆಗೆ ಓದುವಂತಹ ಬಾಲಕರು ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಓಡಾಡಬಹುದು. ನಮ್ಮ ಪ್ರತಿನಿಧಿ ಚರಣ್ ಇದ್ದಾರೆ, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಈಗ ಸೆಕೆಂಡ್ ಪಿಯುಸಿಯರಿಗೆ ಮಾತ್ರ, ಬಾಲಕರಿಗೂ ಕೂಡ ಇದು ಅನ್ವಯಿಸೋ ರೀತಿಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ. ಯಾವಾಗಿಂದ ಇದು ಅನುಷ್ಠಾನಕ್ಕೆ ಬರುತ್ತೆ, ಏನ್ ಕತೆ ಚರಣ್? ರಂಜಿತ್, ಏನು ಈ ಹಿಂದೆ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಬಾಲಕಿಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಶಾಲೆಗಳಿಗೆ ಹೋಗ್ಲಿಕ್ಕೆ ಉಚಿತ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ಬಾಲಕರಿಗೆ ಕೂಡ ಈ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗುತ್ತೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು ಆರಂಭ ಆಗ್ತಾ ಇದೆ. ನೇಮಕಾತಿಗಳು ಮತ್ತೆ ಅದರ ಜೊತೆಗೆ ಶಿಕ್ಷಕರನ್ನ ನೇಮಕವನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಬರಬೇಕು. ಪೋಷಕರು ಸರ್ಕಾರಿ ಶಾಲೆಗಳತ್ತ ಹೆಚ್ಚಿನ ಒಲವನ್ನ ತೋರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಶಿಕ್ಷಣ ಇಲಾಖೆ ಈ ಒಂದು ಗ್ಯಾರಂಟಿ ಯೋಜನೆಯ ರೀತಿಯಲ್ಲಿ, ಶಕ್ತಿ ಯೋಜನೆಯ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಕೆಪಿಎಸ್ಸಿ ಶಾಲೆಗಳಲ್ಲಿ ಯುಕೆಜಿಯಿಂದ ಪಿಯುಸಿಯವರೆಗೆ ಬಾಲಕರಿಗೂ ಕೂಡ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಅದರ ಜೊತೆಗೆ ಉಚಿತ ವಾಹನಗಳ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿರುವಂತದ್ದು. ಏನು ಈ ಬಾರಿಯ ಶೈಕ್ಷಣಿಕ ವರ್ಷ ಏನು ಆರಂಭ ಆಗುತ್ತೆ, ಅಲ್ಲಿಂದ ಈ ಒಂದು ನಿಯಮವನ್ನ ಜಾರಿಗೆ ತರಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಇದೀಗ ಶಿಕ್ಷಣ ಇಲಾಖೆ ಇರುವಂತದ್ದು. ಪ್ರಮುಖವಾಗಿ ಏನು ಶಕ್ತಿ ಯೋಜನೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಬಾಲಕಿಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಇತ್ತು. ಆ ಒಂದು ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ಆಯೋಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕರಿಗೂ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅನ್ನುವಂತಹ ಒಂದು ಪತ್ರವನ್ನ ಬರೆದಿರುತ್ತೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಚಿಂತನೆಗಳನ್ನ ಮಾಡಿರೋದಿಲ್ಲ. ಈ ಒಂದು ಮನವಿ ಏನಿತ್ತು ಆ ಮನವಿಗೆ ಮಣೆ ಹಾಕುವಂತ ಕೆಲಸವನ್ನ ಮಾಡಿರೋದಿಲ್ಲ. ಅದಾದ ಬಳಿಕ ಈಗ ಸರ್ಕಾರಿ ಶಾಲೆಗಳಲ್ಲಿ ಯಾವಾಗ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತು, ಆ ಒಂದು ಸಂದರ್ಭದಲ್ಲಿ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿದಾಗ ಯಾವೆಲ್ಲ ವ್ಯವಸ್ಥೆಗಳನ್ನ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಕೂಡ ಕೆಪಿಎಸ್ ಶಾಲೆಗಳಲ್ಲಿ ನೀಡಬೇಕು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳೇನಿದೆ ಅವುಗಳಲ್ಲಿ ನೀಡಬೇಕು ಅನ್ನುವಂತಹ ಚಿಂತನೆಗಳನ್ನ ಮಾಡಿದಾಗ ಎಲ್ಲಿ ಹಿನ್ನಡೆ ಆಗ್ತಾ ಇದೆ, ವಿದ್ಯಾರ್ಥಿಗಳು ಶಾಲೆಗಳಿಗೆ ಬರೋದಕ್ಕೆ ಎಲ್ಲಿ ಹಿನ್ನಡೆ ಆಗ್ತಾ ಇದೆ, ಬಾಲಕಿಯರ ಸಂಖ್ಯೆ ಹೆಚ್ಚಿತ್ತು ಆದ್ರೆ ಬಾಲಕರ ಸಂಖ್ಯೆ ಕಮ್ಮಿ ಇತ್ತು, ಎಲ್ಲಿ ಯಾವ ಕಾರಣಗಳಿಂದ ಈ ಒಂದು ಆಗ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಚರ್ಚಿಸಿ ಮತ್ತೆ ತನಿಖೆಯನ್ನು. ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದರಿಂದ ಪಿಯು ಬಾಲಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಬಾಲಕಿಯರ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ಅಂದ್ರೆ ಬಾಲಕರಿಗೆ ಉಚಿತ ಬಸ್ ನಲ್ಲಿ ಓಡಾಡೋದಕ್ಕೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಇತ್ತಲ್ಲ, ಅದರ ಅಡಿಯಲ್ಲಿ ಬಾಲಕರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಫ್ರೀ ಬಸ್ ಬಾಲಕಿಯರಿಗೆ ಮಾತ್ರ ಇತ್ತು, ಬಾಲಕರಿಗೂ ಕೂಡ ಈಗ. ಮಕ್ಕಳ ಹಕ್ಕುಗಳ ಆಯೋಗ ಬಾಲಕಿಯರಿಗಿದೆ, ಬಾಲಕರಿಗೂ ಕೊಡಬೇಕು ಅನ್ನುವಂತ ಪತ್ರ ಬರೆದಿತ್ತು. ಇದೀಗ ಶಾಲಾ ಬಾಲಕರಿಗೆ ಉಚಿತ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ, ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಕೆಪಿಎಸ್ ಶಾಲೆಗಳಲ್ಲಿ ಓದುವ ಎಲ್ಲಾ ಮಕ್ಕಳಿಗೂ ಕೂಡ ಫ್ರೀ ಬಸ್ ದ್ವಿತೀಯ ಪಿಯುಸಿ ವರೆಗೆ ಬಾಲಕರಿಗೆ ಇನ್ನು ಮುಂದೆ ಸಿಗುತ್ತೆ. ಕೆಪಿಎಸ್ಸಿ ಸ್ಕೂಲ್ಗಳಲ್ಲಿ ಮಾತ್ರ. ಕೆಪಿಎಸ್ಸಿ ಸ್ಕೂಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದ್ರೆ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜುಗಳಲ್ಲಿ ಓದೋರಿಗೆ ಮಾತ್ರ. ಶಾಲೆ ಮಕ್ಕಳಿಗೆ, ಬಾಲಕಿಯರಿಗೆ ಮಾತ್ರ ಇತ್ತು ಫ್ರೀ ಬಸ್ಸು. ಬಾಲಕಿಯರಿಗೆ ಅಂತ ಹೇಳಿ ಅಲ್ಲ, ಶಕ್ತಿ ಯೋಜನೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅನ್ವಯಿಸ್ತಾ ಇತ್ತು. ಶಾಲೆಗೆ ಹೋಗುವಂತ ಬಾಲಕಿಯರು ಇದರ
ಅನುಕೂಲವನ್ನು ಪಡ್ಕೊಳ್ತಾ ಇದ್ರಲ್ಲ, ಮಹಿಳೆಯರು ಪಡ್ಕೊಳ್ತಾ ಇದ್ರು. ಇನ್ನು ಮುಂದೆ ಬಾಲಕರು ಕೂಡ ಸೆಕೆಂಡ್ PUC ವರೆಗೆ ಓದುವಂತಹ ಬಾಲಕರು ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಓಡಾಡಬಹುದು. ನಮ್ಮ ಪ್ರತಿನಿಧಿ ಚರಣ್ ಇದ್ದಾರೆ, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಈಗ ಸೆಕೆಂಡ್ PUCಯರಿಗೆ ಮಾತ್ರ ಬಾಲಕರಿಗೂ ಕೂಡ ಇದು ಅನ್ವಯಿಸೋ ರೀತಿಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ. ಯಾವಾಗಿಂದ ಇದು ಅನುಷ್ಠಾನಕ್ಕೆ ಬರುತ್ತೆ, ಏನ್ ಕತೆ ಚರಣ್? ಎಸ್ ರಂಜಿತ್, ಏನು ಈ ಹಿಂದೆ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಬಾಲಕಿಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಶಾಲೆಗಳಿಗೆ ಹೋಗ್ಲಿಕ್ಕೆ ಉಚಿತ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ಬಾಲಕರಿಗೆ ಕೂಡ ಈ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗುತ್ತೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು ಆರಂಭ ಆಗ್ತಾ ಇದೆ. ನೇಮಕಾತಿಗಳು ಮತ್ತೆ ಅದರ ಜೊತೆಗೆ ಶಿಕ್ಷಕರನ್ನ ನೇಮಕವನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಬರಬೇಕು. ಪೋಷಕರು ಸರ್ಕಾರಿ ಶಾಲೆಗಳತ್ತ ಹೆಚ್ಚಿನ ಒಲವನ್ನ ತೋರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಶಿಕ್ಷಣ ಇಲಾಖೆ ಈ ಒಂದು ಗ್ಯಾರಂಟಿ ಯೋಜನೆಯ ರೀತಿಯಲ್ಲಿ, ಶಕ್ತಿ ಯೋಜನೆಯ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ KPSC ಶಾಲೆಗಳಲ್ಲಿ UKG ಇಂದ PUC ಯವರೆಗೆ ಬಾಲಕರಿಗೂ ಕೂಡ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಅದರ ಜೊತೆಗೆ ಉಚಿತ ವಾಹನಗಳ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿರುವಂತದ್ದು. ಏನು ಈ ಬಾರಿಯ ಶೈಕ್ಷಣಿಕ ವರ್ಷ ಏನು ಆರಂಭ ಆಗುತ್ತೆ ಅಲ್ಲಿಂದ ಈ ಒಂದು ನಿಯಮವನ್ನ ಜಾರಿಗೆ ತರಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಇದೀಗ ಶಿಕ್ಷಣ ಇಲಾಖೆ ಇರುವಂತದ್ದು. ಪ್ರಮುಖವಾಗಿ ಏನು ಶಕ್ತಿ ಯೋಜನೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಬಾಲಕಿಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಇತ್ತು. ಆ ಒಂದು ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ಆಯೋಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕರಿಗೂ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅನ್ನುವಂತಹ ಒಂದು ಪತ್ರವನ್ನ ಬರೆದಿರುತ್ತೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಚಿಂತನೆಗಳನ್ನ ಮಾಡಿರೋದಿಲ್ಲ. ಈ ಒಂದು ಮನವಿ ಏನಿತ್ತು ಆ ಮನವಿಗೆ ಮಣೆ ಹಾಕುವಂತ ಕೆಲಸವನ್ನ ಮಾಡಿರೋದಿಲ್ಲ. ಅದಾದ ಬಳಿಕ ಈಗ ಸರ್ಕಾರಿ ಶಾಲೆಗಳಲ್ಲಿ ಯಾವಾಗ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತೋ ಆ ಒಂದು ಸಂದರ್ಭದಲ್ಲಿ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿದಾಗ ಯಾವೆಲ್ಲ ವ್ಯವಸ್ಥೆಗಳನ್ನ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಕೂಡ KPS ಶಾಲೆಗಳಲ್ಲಿ ನೀಡಬೇಕು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳೇನಿದೆ ಅವುಗಳಲ್ಲಿ ನೀಡಬೇಕು ಅನ್ನುವಂತಹ ಚಿಂತನೆಗಳನ್ನ ಮಾಡಿದಾಗ ಎಲ್ಲಿ ಹಿನ್ನಡೆ ಆಗ್ತಾ ಇದೆ, ವಿದ್ಯಾರ್ಥಿಗಳು ಶಾಲೆಗಳಿಗೆ ಬರೋದಕ್ಕೆ ಎಲ್ಲಿ ಹಿನ್ನಡೆ ಆಗ್ತಾ ಇದೆ, ಬಾಲಕಿಯರ ಸಂಖ್ಯೆ ಹೆಚ್ಚಿತ್ತು ಆದ್ರೆ ಬಾಲಕರ ಸಂಖ್ಯೆ ಕಮ್ಮಿ ಇತ್ತು, ಎಲ್ಲಿ ಯಾವ ಕಾರಣಗಳಿಂದ ಈ ಒಂದು ಆಗ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಚರ್ಚಿಸಿ ಮತ್ತೆ ತನಿಖೆಯನ್ನು. ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. 1ರಿಂದ PU ಬಾಲಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಬಾಲಕಿಯರ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗೆ ಅಂದ್ರೆ ಬಾಲಕರಿಗೆ ಉಚಿತ ಬಸ್ ನಲ್ಲಿ ಓಡಾಡೋದಕ್ಕೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಇತ್ತಲ್ಲ, ಅದರಡಿಯಲ್ಲಿ ಬಾಲಕರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಫ್ರೀ ಬಸ್ ಬಾಲಕಿಯರಿಗೆ ಮಾತ್ರ ಇತ್ತು, ಬಾಲಕರಿಗೂ ಕೂಡ ಈಗ. ಮಕ್ಕಳ ಹಕ್ಕುಗಳ ಆಯೋಗ ಬಾಲಕಿಯರಿಗಿದೆ, ಬಾಲಕರಿಗೂ ಕೊಡಬೇಕು ಅನ್ನುವಂತ ಪತ್ರ ಬರೆದಿತ್ತು. ಇದೀಗ ಶಾಲಾ ಬಾಲಕರಿಗೆ ಉಚಿತ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ, ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. KPS ಶಾಲೆಗಳಲ್ಲಿ ಓದುವ ಎಲ್ಲಾ ಮಕ್ಕಳಿಗೂ ಕೂಡ ಫ್ರೀ ಬಸ್ ದ್ವಿತೀಯ PUC ವರೆಗೆ ಬಾಲಕರಿಗೆ ಇನ್ನು ಮುಂದೆ ಸಿಗುತ್ತೆ. KPSC ಸ್ಕೂಲ್ಗಳಲ್ಲಿ ಮಾತ್ರ, KPSC ಸ್ಕೂಲ್ಗಳಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದ್ರೆ ಸರ್ಕಾರಿ ಶಾಲೆ, ಸರ್ಕಾರಿ ಕಾಲೇಜುಗಳಲ್ಲಿ ಓದೋರಿಗೆ ಮಾತ್ರ ಶಾಲೆ ಮಕ್ಕಳಿಗೆ, ಬಾಲಕಿಯರಿಗೆ ಮಾತ್ರ ಇತ್ತು ಫ್ರೀ ಬಸ್ಸು. ಬಾಲಕಿಯರಿಗೆ ಅಂತ ಹೇಳಿ ಅಲ್ಲ, ಶಕ್ತಿ ಯೋಜನೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅನ್ವಯಿಸ್ತಾ ಇತ್ತು. ಶಾಲೆಗೆ ಹೋಗುವಂತಹ ಬಾಲಕಿಯರು ಇದರ ಅನುಕೂಲವನ್ನು ಪಡ್ಕೊಳ್ತಾ ಇದ್ರಲ್ಲ, ಮಹಿಳೆಯರು ಪಡ್ಕೊಳ್ತಾ ಇದ್ರು. ಇನ್ನು ಮುಂದೆ ಬಾಲಕರು ಕೂಡ ಸೆಕೆಂಡ್ PUC ವರೆಗೆ ಓದುವಂತಹ ಬಾಲಕರು ಉಚಿತವಾಗಿ ಸರ್ಕಾರಿ ಬಸ್ನಲ್ಲಿ ಓಡಾಡಬಹುದು. ನಮ್ಮ ಪ್ರತಿನಿಧಿ ಚರಣ್ ಇದ್ದಾರೆ, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಈಗ ಸೆಕೆಂಡ್ PUCಯರಿಗೆ ಮಾತ್ರ ಬಾಲಕರಿಗೂ ಕೂಡ ಇದು ಅನ್ವಯಿಸೋ ರೀತಿಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ. ಯಾವಾಗಿಂದ ಇದು ಅನುಷ್ಠಾನಕ್ಕೆ ಬರುತ್ತೆ, ಏನ್ ಕತೆ ಚರಣ್? ಎಸ್ ರಂಜಿತ್, ಏನು ಈ ಹಿಂದೆ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಬಾಲಕಿಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಶಾಲೆಗಳಿಗೆ ಹೋಗ್ಲಿಕ್ಕೆ ಉಚಿತ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಇದೀಗ
ಬಾಲಕರಿಗೆ ಕೂಡ ಈ ಒಂದು ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗ ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗುತ್ತೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು ಆರಂಭ ಆಗ್ತಾ ಇದೆ. ನೇಮಕಾತಿಗಳು ಮತ್ತೆ ಅದರ ಜೊತೆಗೆ ಶಿಕ್ಷಕರನ್ನ ನೇಮಕವನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಬರಬೇಕು. ಪೋಷಕರು ಸರ್ಕಾರಿ ಶಾಲೆಗಳತ್ತ ಹೆಚ್ಚಿನ ಒಲವನ್ನ ತೋರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಇದೀಗ ಶಿಕ್ಷಣ ಇಲಾಖೆ ಈ ಒಂದು ಗ್ಯಾರಂಟಿ ಯೋಜನೆಯ ರೀತಿಯಲ್ಲಿ, ಶಕ್ತಿ ಯೋಜನೆಯ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಕೆಪಿಎಸ್ಸಿ ಶಾಲೆಗಳಲ್ಲಿ ಯುಕೆಜಿಯಿಂದ ಪಿಯುಸಿಯವರೆಗೆ ಬಾಲಕರಿಗೂ ಕೂಡ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಅದರ ಜೊತೆಗೆ ಉಚಿತ ವಾಹನಗಳ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸರ್ಕಾರ ಚಿಂತನೆಯನ್ನ ನಡೆಸಿರುವಂತದ್ದು. ಇನ್ನು ಈ ಬಾರಿಯ ಶೈಕ್ಷಣಿಕ ವರ್ಷ ಏನು ಆರಂಭ ಆಗುತ್ತೆ ಅಲ್ಲಿಂದ ಈ ಒಂದು ನಿಯಮವನ್ನ ಜಾರಿಗೆ ತರಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಇದೀಗ ಶಿಕ್ಷಣ ಇಲಾಖೆ ಇರುವಂತದ್ದು. ಪ್ರಮುಖವಾಗಿ ಏನು ಶಕ್ತಿ ಯೋಜನೆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಬಾಲಕಿಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಇತ್ತು. ಆ ಒಂದು ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ಆಯೋಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕರಿಗೂ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಅನ್ನುವಂತಹ ಒಂದು ಪತ್ರವನ್ನ ಬರೆದಿರುತ್ತೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಚಿಂತನೆಗಳನ್ನ ಮಾಡಿರೋದಿಲ್ಲ. ಈ ಒಂದು ಮನವಿ ಏನಿತ್ತು ಆ ಮನವಿಗೆ ಮಣೆ ಹಾಕುವಂತ ಕೆಲಸವನ್ನ ಮಾಡಿರೋದಿಲ್ಲ. ಅದಾದ ಬಳಿಕ ಈಗ ಸರ್ಕಾರಿ ಶಾಲೆಗಳಲ್ಲಿ ಯಾವಾಗ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತೋ ಆ ಒಂದು ಸಂದರ್ಭದಲ್ಲಿ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿದಾಗ ಯಾವೆಲ್ಲ ವ್ಯವಸ್ಥೆಗಳನ್ನ ಸರ್ಕಾರಿ ಶಾಲೆಗಳಲ್ಲಿ, ಅದರಲ್ಲೂ ಕೂಡ ಕೆಪಿಎಸ್ ಶಾಲೆಗಳಲ್ಲಿ ನೀಡಬೇಕು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳೇನಿದೆ ಅವುಗಳಲ್ಲಿ ನೀಡಬೇಕು ಅನ್ನುವಂತಹ ಚಿಂತನೆಗಳನ್ನ ಮಾಡಿದಾಗ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಶಾಲೆಗಳಿಗೆ ಬರೋದಕ್ಕೆ ಎಲ್ಲಿ ಹಿನ್ನಡೆ ಆಗ್ತಾ ಇದೆ. ಬಾಲಕಿಯರ ಸಂಖ್ಯೆ ಹೆಚ್ಚಿತ್ತು, ಆದ್ರೆ ಬಾಲಕರ ಸಂಖ್ಯೆ ಕಮ್ಮಿ ಇತ್ತು. ಇಲ್ಲಿ ಯಾವ ಕಾರಣಗಳಿಂದ ಈ ಒಂದು ಆಗ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಚರ್ಚಿಸಿ ಮತ್ತೆ ತನಿಖೆಯನ್ನು ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.